ಎಲ್ಲರಿಗೂ ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನು ಮತ್ತು ನಮ್ಮ ಮನೆಯವರು ಆಮೇಲೆ ನನ್ನ ಮಕ್ಕಳಿಬ್ಬರು ಸೇರಿ ನಾವು ಹಾಸನಕ್ಕೆ ಹೋಗಿದ್ದಿತ್ತಲ್ಲ, ಆ ಟೈಮಲ್ಲಿ ನನ್ನ ಮಗನ ಫ್ರೆಂಡ್ ಅಂಜನ್ ಅಂತೇಳಿ, ಆ ಅಂಜನಿದು ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಹೋಟ್ಲ್ ಓಪನ್ ಮಾಡಿದ್ರು. ನಾವು ಇದು ಫಂಕ್ಷನ್ ಎಲ್ಲ ಮುಗಿಸಿ ವಾಪಸ್ ಬರುವಾಗ ಅವರ ಹೋಟ್ಲಿಗೆ ಹೋಯ್ತು. ಬೆಂಗಳೂರಿಂದ ಹಾಸನಕ್ಕೆ ಹೋಗೋ ಮೇನ್ ರೋಡಲ್ಲೇ ಉಂಟದು ಹೋಟ್ಲು. ತುಂಬ ಒಳ್ಳೆದಿತ್ತು, ಅದಕ್ಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಅದನ್ನು. ಹೋಟ್ಲಿನ ಹೆಸರು ಝುಟ್ಟೋ ಅಂತೇಳಿ, ನಿಮಗೆ ನೋಡುವಾಗಲೇ ಗೊತ್ತಾಗಿರಬೇಕು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ, ಮತ್ತು ಒಂಥರ ಮನಸ್ಸಿಗೆ ಖುಷಿಯಾಗುತ್ತಲ್ಲಿ ಹೋದರೂ ಕೂಡಲೇ. ಫುಡ್ಡು ಹಾಗೆ ಒಳ್ಳೆದಿತ್ತು, ಸ್ನ್ಯಾಕ್ಸ್ ಅದಿದೆಲ್ಲ. ನಾವೇನು ಸ್ಯಾಂಡ್ವಿಚ್ ತಗೊಂಡು ಬೆಲ್ಲದ ಕಾಫಿ, ಅದು ವಿಶೇಷ ಅಲ್ಲ, ಬೆಲ್ಲದ ಕಾಫಿ ತಗೊಳ್ತು. ಬೇರೆ ಬೇರೆ ವೆರೈಟಿ ಕಾಫಿ ಉಂಟು. ತುಂಬ ಜನ ಬರ್ತಾ ಹೋಗ್ತಾ ಇದ್ದಾರೆ, ಅದನ್ನು ನೋಡಿ ನಮಗೂ ಖುಷಿ ಆಯಿತು. ಇವನ ಫ್ರೆಂಡೇ ಅಲ್ಲ, ಯಾರಾದರೂ ಒಳ್ಳೆಯದಾದರೆ ನಮಗೆ ಸಹ ಖುಷಿ ಅಲ್ಲ, ಹಾಗಾಗಿ ಅದನ್ನು ನೋಡಿ ನಮಗೆ ಸಹ ಖುಷಿ ಆಯಿತು. ಖುಷಿ ಆಗ್ತದೆ ಅಂತಾರಲ್ಲ, ರೋಡ್ ಸೈಡೆ ಅವನು ಆ ದಿವಸ ಎಲ್ಲ ತೋರಿಸ್ತಿದ್ದ ಬಿಲ್ಡಿಂಗ್ ಆಗುವಾಗ ನಮಗೆಲ್ಲ ತೋರಿಸಿದ ಬಂದಾಗ ಎಲ್ಲೆಲ್ಲಿ ಬರುತ್ತೆ. ನಾವು ಏನೆಲ್ಲ ಬೇಕಂತೇಳಿ ಆರ್ಡ್ರ್ ಮಾಡ್ತಿತ್ತು. ಮಧ್ಯಾಹ್ನ ಫಂಕ್ಷನ್ ಮುಗಿಸಿ ಬಂದದಲ್ಲ, ಹಾಗಾಗಿ ಹೊಟ್ಟೆ ಫುಲ್ ಇದ್ದಿತ್ತು. ಅದಕ್ಕೆ ಲೈಟಾಗಿ ಸ್ಯಾಂಡ್ವಿಚ್ ಹೇಳಿ ಬೆಲ್ಲದ ಕಾಫಿ ತಗೊಳ್ತು. ತುಂಬ ಒಳ್ಳೇದಿದ್ದಿತ್ತು, ಖುಷಿ ಆಯಿತು. 4 ಜನನು ಅದೇ ಎಂಜಾಯ್ ಮಾಡ್ತದೆ, ಅಷ್ಟು ಟೇಸ್ಟ್ ಇದ್ದಿತ್ತು. ಮಕ್ಕಳಿಗೆಲ್ಲ ಇಲ್ಲಿ ಖುಷಿ ಆಗ್ಬೋದು, ಯಾಕಂದರೆ ಪಿಜ್ಜಾ ಐಟಮು ಮತ್ತು ಅವರಿಗೆಲ್ಲ ಈಗದ ಮಕ್ಕಳಿಗೆಲ್ಲ ಏನೆಲ್ಲ ಬೇಕು ನೋಡಿ, ಆ ಥರದ್ದೆಲ್ಲ ಫುಡ್ ಉಂಟು. ನೀವು ಎಲ್ಲ ಇದನ್ನು ಟ್ರೈ ಮಾಡ್ಬೋದು ಅಂತ ನಂಗೆ ಅನಿಸ್ತು, ಹಾಗಾಗಿ ನಾನು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಅಂದರೆ ನನಗೆ ಒಂಥರ ಖುಷಿ ಆಯಿತು, ಹಾಗಾಗಿ. ಇದೇನು ಮತ್ತು ಪ್ರಮೋಷನ್ ವಿಡಿಯೋ ಅಲ್ಲ. ಟೂರಿಸ್ಟುಗಳು ತುಂಬ ಬರ್ತರು, ಹಾಗೆ ಮತ್ತು ಹಾಸನದವರಿಗೂ ಈಗ ಎಲ್ಲ ಗೊತ್ತಾಗಿತ್ತಂತೆ, ಹಾಗಾಗಿ ಎಲ್ಲರೂ ಬರ್ತಾ ಇದ್ದರು. ಹಾಗಂತ ಅವನ ಫ್ರೆಂಡ್ ಹೇಳ್ತಾ ಇದ್ದ, ಅವನಿಗೆ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದ. ಫೋಟೋನು ತೆಗಿದ್ದೆ. ಒಳ್ಳೇದಿತ್ತು, ಆಗಲೇ ಹೇಳಿದ್ನಲ್ಲ, ಬೆಲ್ಲದ ಕಾಫಿಯು ಇದ್ದಿತ್ತು. ಆಮೇಲೆ 2 ರೀತಿದು ಬ್ರೆಡ್ ಸ್ಯಾಂಡ್ವಿಚ್ ತಗೊಳ್ತು. ತುಂಬ ಟೇಸ್ಟಿಯಾಗಿದ್ದಿತ್ತು. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ಇಲ್ಲಿ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಸಿ ಯು.